ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಚುನಾವಣಾ ಮುನ್ನವೇ ಸಿಟಿ ರವಿಗೆ ಆರಂಭಿಕ ಹಿನ್ನಡೆ ಆದಂತೆ ಕಾಣಿಸ್ತಾ ಇದೆ. ಕ್ಷೇತ್ರದಲ್ಲಿ ತಿರುಗಿ ಬಿದ್ದಿರುವಂಥದ್ದು ಮುಸ್ಲಿಂ ಸಮುದಾಯ. ಎಲ್ಲರನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ರು ಸಿಟಿ ರವಿ ಅವರು. ಆದರೆ ಈಗ ಉರುಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉರುಸ್ಗೆ ಬೆಂಬಲವನ್ನ ನೀಡಲಿಕ್ಕೆ ಸ್ಪಷ್ಟ ನಕಾರವನ್ನ ವ್ಯಕ್ತಪಡಿಸಿದೆ ಮುಸ್ಲಿಂ ಸಮುದಾಯ. ಅಲ್ಲಿ ಯಾಕೆಂದ್ರೆ ಬಾಬಾ ಬುಡನ್ ದರ್ಗಾದಲ್ಲಿ ನಡಿಬೇಕಾಗಿದ್ದಂತ ಉರುಸ್ಗೆ ಬೆಂಬಲ ನಿರಾಕರಿಸಿರುವಂಥದ್ದು ಮುಸ್ಲಿಂ ಮುಖಂಡರು ಸರ್ಕಾರದ ವ್ಯವಸ್ಥಾಪನಾ ಮಂಡಳಿಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪ್ರಮುಖವಾಗಿ ಕಾರಣಕರ್ತರು ಸಿಟಿ ರವಿ ಅನ್ನುವ ಒಂದು ಕಾರಣಕ್ಕೋಸ್ಕರ ವಿರೋಧವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ 4 ಬೇಡಿಕೆಯನ್ನ ಇಟ್ಟಿರುವಂಥದ್ದು ಮುಸ್ಲಿಂ ಸಮುದಾಯ. ಅರ್ಚಕ ನೇಮಕಾತಿ ರದ್ದು ಮಾಡಬೇಕು, ವ್ಯವಸ್ಥಾಪನಾ ಮಂಡಳಿಯನ್ನ ರದ್ದು ಮಾಡಬೇಕು, ಗೋರಿಗಳಿಗೆ ಹಸಿರು ಬಟ್ಟೆಯನ್ನ ಹೊದಿಸಿ ನಮಾಜ್ಗೆ ಬೇಡಿಕೆಯನ್ನ ಇಡಲಾಗಿದೆ. ಅದ್ದೂರಿ ಉರುಸ್ ಮಾಡಲಿಕ್ಕೆ ನಿರ್ಧರಿಸಿದ್ದ ಸಿಟಿ ರವಿ ಅವರು, ಬಿಕಾಸ್ ಅವರದು ಕೂಡ ಆ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ ಚಿಕ್ಕಮಗಳೂರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ. ಈ ಮೂಲಕ ಮುಸ್ಲಿಮರ ಓಲೈಕೆಗೆ ಪ್ಲಾನ್ ಅನ್ನು ಮಾಡಿದ್ರು ಸಿಟಿ ರವಿ. ಆದರೆ ಮುಸ್ಲಿಂ ಸಮುದಾಯದ ಬೇಡಿಕೆಯಿಂದ ರವಿಗೆ ಒಂದು ರೀತಿಯಾಗಿ ಹಿನ್ನಡೆ ಆದಂತೆ ಕಾಣಿಸ್ತದೆ. ಆದರೂ ಕೂಡ ಅವರು ದತ್ತಮಾಲೆಯನ್ನ ಹಾಕೊಂಬಂದು ಅದರಲ್ಲೇ ಹೆಚ್ಚಿನ ಪ್ರಚಾರವನ್ನ ಪಡ್ಕೊಂಡಿರುವಂಥದ್ದು, ಹೆಚ್ಚಿನ ಜನಪ್ರಿಯತೆಯನ್ನ ಗಳಿಸ್ಕೊಂಡಿರುವಂಥದ್ದು. ಇದು ಯಾವ ರೀತಿಯಾಗಿ ಹಿನ್ನಡೆ ಆಗುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಉರುಸ್ ಅಂದರೆ ಏನು ರಾಜಕೀಯವಾಗಿ ಉರುಸ್ ಯಾಕ್ರಿ ಮಾಡ್ತೀರಾ? ಉರುಸ್ ಮಾಡೋದು ನಮ್ಮ ಕರ್ತವ್ಯ, ಅದು ನಾವು ಮಾಡ್ಬೇಕಾಗಿರೋದು. ಮುಸ್ಲಿಮ್ಸು ಸೂಫೀಸ್ ಅಂದ್ರೆ ಮಾಡಬೇಕಾಗ ಉರುಸು ನಾವು ಹೋಗಿ ಪಾಲ್ಗೊಳ್ಬೇಕಷ್ಟೇ. ನಾವು ಹೋಗ್ಬಿಟ್ಟು ಬಟ್ಟೆ ಹಾಕಿ ಉರುಸ್ ಮಾಡೋಕ್ಕೆ ಬರಲ್ಲ. ಇದು ಜಿಲ್ಲಾಡಳಿತನೂ ಇವತ್ತು ಏನಾಗಿದೆ ಅಂತ ಹೇಳಿದರೆ BJPಯ ಆಡಳಿತ ಕೈ ಕೆಳಗೆ ಕೆಲಸ ಮಾಡ್ತಾಯಿದೆ. ಅವರು ಯಾವುದೇ ಕೆಲಸದಲ್ಲೂ ಅವ್ರ ವೋಟ್ ಬ್ಯಾಂಕ್ ಮಾಡೋಕ್ಕೋಸ್ಕರ ಶಾಸಕರೇನು ರಾಜಕೀಯ ಮಾಡ್ತಿದ್ದಾರೆ, ರಾಜಕೀಯಕ್ಕೆ ಅವರು ಸಾಥ್ ಕೊಡ್ತಿದ್ದಾರೆ ಬಿಟ್ಟರೆ ಸಮುದಾಯಕ್ಕೆ ಒಳ್ಳೆ ಮಾಡೋ ಕೆಲಸ ಮಾಡ್ತಾ ಇಲ್ಲ.